ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಸ್ನೇಹಿತರೆ, ನಮಗೆಲ್ಲರಿಗೂ ಗೊತ್ತಿರುವಂತಹ ಹಾಗೆ ಕರ್ನಾಟಕ ವೃತ್ತಿನಿರತ ಸಿವಿಲ್ ಇಂಜಿನಿಯರ್ಗಳ ವಿಧೇಯಕ ಅನುಮೋದನೆಗೊಂಡಿದೆ. ಈ ವಿಧೇಯಕದಲ್ಲಿ ಯಾವ ವಿಚಾರಗಳಿದ್ದಾವೆ ಇವುಗಳನ್ನೆಲ್ಲ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ MU ಅಶ್ವಥ್ ಸರ್. ದಯಮಾಡಿ ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಕಾಂತ್ ಅವರು ತುಂಬ ಸವಿಸ್ತಾರವಾಗಿ ಯಾವ ರೀತಿ ಆಯಿತು, ಎಷ್ಟು ವರ್ಷದಿಂದ ಕೆಲಸ ಆಗಿದೆ ಈ ಒಂದು ದಿವಸ ಬರೋದಕ್ಕೆ ಅಂತ ಹೇಳಿದ್ದಾರೆ. ಬಟ್ ನಾವು ಅಂದ್ಕೊಂಡ್ವಿ ನಿಮ್ಮಲ್ಲಿ ಏನೇನು ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ, ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಷನ್ಸ್ನ ಮಾಡೋಣ ಅಂತ. ಬಟ್ ಅದಕ್ಕೂ ಮೊದಲು ಒಂದೆರಡು ಮಾತು ಹೇಳ್ಬಿಡ್ತೀನಿ. ಶ್ರೀಕಾಂತ್ ಅವ್ರು ಹೇಳಿದ್ರು ಸುಮಾರು 15 ವರ್ಷದಿಂದ ನಡೀತಾ ಇದೆ ಅಂತ. ನಿಮಗೂ ಸುಮಾರು ಜನರಿಗೆ ಗೊತ್ತಿರ್ಬೋದು. ನಾವು ಫಸ್ಟು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸಿಂದ ನ್ಯಾಷನಲ್ ಲೆವೆಲಲ್ಲಿ ಇಂಜಿನಿಯರ್ಸ್ ಬಿಲ್ ಬರಬೇಕು ಅಂತ ಸುಮಾರು ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಮುಂದೆ ಪಡ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಒಂದು ಬಿಲ್ ಬರಬೇಕು ಅಂತ. ಇದ್ರ ಬಗ್ಗೆ ರೀಸೆಂಟಾಗಿ ಈಗ ಡ್ರಾಫ್ಟ್ ಇಂಜಿನಿಯರ್ಸ್ ಬಿಲ್ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನಲ್ಲಿ ಇದೆ ಅಂತ AICT ಚೇರ್ಮನ್ ಪ್ರೊಫೆಸರ್ TG ಸೀತಾರಾಮ್ ಅವರು ಸಿವಿಲ್ ಇಂಜಿನಿಯರ್, ಈಗ ಅವ್ರನ್ನ ರೀಸೆಂಟಾಗಿ ಭೇಟಿ ಮಾಡಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ತುಂಬ ತಡ ಆಗ್ತಿದೆ ಅಂದ್ಬಿಟ್ಟು ಕರ್ನಾಟಕದ ಲೆವೆಲಲ್ಲಿ ಮಾಡಬೇಕು ಅಂತ 4-5 ವರ್ಷಗಳಿಂದ ಪ್ರಯತ್ನ ಮಾಡಿ ಅದಕ್ಕೂ ಸ್ಪೆಷಲಾಗಿ ಶ್ರೀಕಾಂತ್ ಚಾನಲ್ ಅವರ ನೇತೃತ್ವದಲ್ಲಿ ಶುರು ಆಯಿತು ಕಾರ್ಯಕ್ರಮಗಳು. ಒಂದೇ ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಈ ಡಾಕ್ಟರ್ಸ್ ಪ್ರೊಫೆಷನ್ನ ಬೇರೆ ಯಾರು ಪ್ರಾಕ್ಟೀಸ್ ಮಾಡೋಂಗಿಲ್ಲ. ಲಾಯರ್ಸೇ ಮಾಡಬೇಕು. ಬಟ್ ಸಿವಿಲ್ ಇಂಜಿನಿಯರ್ಸ್ ಯಾರು ಬೇಕಾದರೂ ಮಾಡ್ಬೋದು. ಆ ಥರ ಆಗೋಗಿತ್ತು ಪರಿಸ್ಥಿತಿ, ಈಗಲೂ ಇದೆ. ಸೊ ಹಾಗಾಗಿ ಸಿವಿಲ್ ಇಂಜಿನಿಯರ್ಸ್ಗೆ ಒಂದು ಬೆಲೆ ಮರ್ಯಾದೆ ಏನೂ ಇಲ್ಲ, ಒಂದು ಆತ್ಮಾಭಿಮಾನ ಅನ್ನೋದೇ ಇಲ್ಲ, ಸ್ವಾಭಿಮಾನ ಅನ್ನೋದಿಲ್ಲ. ಯಾರು ಬೇಕಾದ್ರೂ ಮಾಡ್ಬೋದು. ಸೊ ಕಂಪೇರೇ ಮಾಡೋಕ್ಕಾಗ್ತಾ ಇಲ್ಲ. ಸಿವಿಲ್ ಇಂಜಿನಿಯರ್ಸಿಗೆ ಕೆಲಸ ಇಲ್ಲ, ಬೇರೆಯವರೆಲ್ಲ ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ದಾರೆ. ಇದರಿಂದ ತೊಂದರೆಗಳೇನಾಗ್ತಿದೆ ಅಂತಂದ ನೋಡಿದಾಗ ಶ್ರೀಕಾಂತ್ ಅವ್ರು ಹೇಳ್ದಂಗೆ ಸುಮಾರು ಬಿಲ್ಡಿಂಗ್ಸ್ ಬೀಳುತ್ತೆ, ಮೇಂಟೆನೆನ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಸುಮಾರು ಕೊಲ್ಯಾಪ್ಸಸ್ ಆಗಿದೆ, ಸಾವು ನೋವುಗಳು ಸುಮಾರಾಗಿದೆ. ನಮಗೆ ಗೊತ್ತಿರೋ ಹಂಗೆ ಪೇಪರಲ್ಲಿ ಕೆಲವು ಮಾತ್ರ ಪಬ್ಲಿಷ್ ಆಗುತ್ತೆ, ಇನ್ನು ಕೆಲವು ಪಬ್ಲಿಷೇ ಆಗಲ್ಲ. ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪ್ರಾರಂಭ ಆಗಿದ್ದೂ ಇದೇ ಒಂದು ರೀಸನ್ನಿಂದ. ಗಂಗಾರಾಮ್ ಬಿಲ್ಡಿಂಗ್ ಬಿದ್ದಾಗ ಸುಮಾರು ಜನ ಸಾವಿಗೀಡಾದರು. ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಸಿವಿಲ್ ಇಂಜಿನಿಯರ್ಸ್ ಎಲ್ಲ ಒಟ್ಟುಗೂಡಿ ಈ ಥರದ್ದು ಅನಾಹುತಗಳಾಗಬಾರ್ದು, ಒಂದು ರೆಗ್ಯುಲೇಷನ್ ಬರಬೇಕು, ಇಂಜಿನಿಯರ್ಸೇ ಬಿಲ್ಡಿಂಗ್ ಡಿಸೈನ್ ಮಾಡಬೇಕು, ಇಂಜಿನಿಯರ್ಸೇ ಕಟ್ಟಬೇಕು, ಮಾನಿಟರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ACCE ಶುರುವಾಗಿದ್ದು. ಆವಾಗಿಂದ ನಡ್ಕೊಂಡು ಬರ್ತಿದೆ. ಬಟ್ ಇದೇನು ಒಂದು ಎಂಡ್ ಅಂತ ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಗೌರ್ಮೆಂಟ್ ಲೆವೆಲಲ್ಲಿ ಒಂದು ಮ್ಯಾಂಡೇಟ್ರಿ ಸಿವಿಲ್ ಇಂಜಿನಿಯರ್ಸೇ ಮಾಡಬೇಕು ಅಂತ ರೂಲೇ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಮಾಡೋಕ್ಕಾದ್ರು. ಹಾಗಾಗಿ ಇದಕ್ಕೆ ಒಂದು ಮಹತ್ವ ಬಂತು. ಸೊ ನಾವೆಲ್ಲರೂ ವಿ ಶುಡ್ ಬಿ ವೆರಿ ಹ್ಯಾಪಿ ಟುಡೇ. ಕರ್ನಾಟಕ ಲೆವೆಲಲ್ಲಿ, ಸ್ಟೇಟ್ ಗೌರ್ಮೆಂಟ್ ಲೆವೆಲಲ್ಲಿ ಈಗ ಆ್ಯಕ್ಟ್ ಒಂದು ಬಂದಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಗುಜರಾತ್ ಥರ ಮತ್ತೆ 10 ವರ್ಷ ಆ್ಯಕ್ಟ್ ಆದಮೇಲೆ 10 ವರ್ಷ ಇಂಪ್ಲಿಮೆಂಟ್ ಆಗಲಿಲ್ಲ ಅಂತಂದರೆ ಮತ್ತೇನು ಪ್ರಯೋಜನ ಇಲ್ಲ. ಸೊ ಆದಷ್ಟು ಬೇಗ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ನಾವೆಲ್ಲರೂ ಮತ್ತೆ ಒಟ್ಟಾಗಿ ಅದನ್ನ ಇಂಪ್ಲಿಮೆಂಟೇಷನ್ಗೆ ಏನೇನು ಪ್ರೊಸೀಜರ್ಸ್ ಇದೆ ಗೌರ್ಮೆಂಟ್ ಲೆವೆಲಲ್ಲಿ ಅದನ್ನು ಮಾಡಬೇಕು. ಇದೆಲ್ಲ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಸಿವಿಲ್ ಇಂಜಿನಿಯರ್ಸ್ಗೆ ಇನ್ನೂ ಕಷ್ಟ ಆಗ್ತಾ ಇರುತ್ತೆ. ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಬೇರೆ ಬೇರೆ ಈಗ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಸಿವಿಲ್ ಇಂಜಿನಿಯರಿಂಗ್ ಬರ್ತಾ ಇದ್ದಾರೆ. ಅವರೂ ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈಗ ಸಿವಿಲ್ ಇಂಜಿನಿಯರ್ಸೇ ಮ್ಯಾನೇಜ್ ಮಾಡಬೇಕು ಅಂತಂದರೆ ಈ ಒಂದು ರೆಗ್ಯುಲೇಷನ್ಸು ಇದೆಲ್ಲ ಬೇರೆ ಪ್ರೊಫೆಷನ್ಸ್ಗೆ ಇರೋ ಹಾಗೆ ನಾವೇನು ಎಕ್ಸ್ಟ್ರಾ ಏನು ಕೇಳ್ತಾ ಇಲ್ಲ, ಬೇರೆಯವ್ರಿಗಿರೋ ಥರ ನಮಗೂ ಮರ್ಯಾದೆ ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಸೊ ಹಾಗಾಗಿ ಈ ದೃಷ್ಟಿಯಿಂದ ಇದನ್ನು ಮಾಡಬೇಕು. ಇದನ್ನು ಮಾಡಬೇಕಾದ್ರೆ ಎಲ್ಲ ಒಟ್ಟಾಗಬೇಕು. ಈ ಥರದ ಕಾರ್ಯಕ್ರಮಗಳು ಮಾಡಿ ಜನಗಳಲ್ಲಿ ಒಂದು ತಿಳುವಳಿಕೆ ಮೂಡಿಸ್ಬೇಕು. ಎಲ್ಲರೂ ಒಂದು ಮನೆ ಕಟ್ಟಬೇಕಂದ್ರೆ ಇಂಜಿನಿಯರ್ ಹತ್ರ ಹೋಗಬೇಕು ಅಂತ ಅವ್ರಿಗೆ ಗೊತ್ತಾಗಬೇಕು. ಈ ಕಾಯಿಲೆ ಬಂದರೆ ಡಾಕ್ಟರ್ ಹತ್ರ ಹೆಂಗೆ ಹೋಗ್ತಾರೋ ಗೊತ್ತಿಲ್ಲದಂಗೆ ಡಾಕ್ಟರ್ ಶಾಪ್ಗೆ ಹೋಗ್ತೀವಿ. ಸೊ ಅದೇ ರೀತಿ ಮನೆ ಕಟ್ಟಬೇಕಂದ್ರೆ ಇಂಜಿನಿಯರ್ ಹತ್ರ ಹೋಗಬೇಕು. ಅದೊಂದು ಮನಸ್ಸಲ್ಲಿ ಬರಬೇಕು ಅಂತಂದರೆ ಈ ಒಂದು ಕಾರ್ಯಕ್ರಮಗಳು ಹೆಚ್ಚಾಗಿ ನಡೀತಾ ಇರಬೇಕು. ಇವಾಗ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಅಸೋಸಿಯೇಷನ್ ಅಂದರೆ ಅಮೇರಿಕನ್ ಸೊಸೈಟಿ ಆಫ್ ಸಿವಿಲ್ ಇಂಜಿನಿಯರ್ಸ್. ಆ ಸೊಸೈಟಿಯವರು ಲಕ್ಷಾಂತರ ಜನ ಇದ್ದಾರೆ ಅದರಲ್ಲಿ ಮೆಂಬರ್ಸ್. ಅವರು ಸರ್ವೆ ಮಾಡಿದ್ರು, ಬರೀ ಕರ್ನಾಟಕ ಇಂಡಿಯಾ ಪ್ರಾಬ್ಲಮ್ ಅಲ್ಲ, ಈ ಸಿವಿಲ್ ಇಂಜಿನಿಯರ್ಸ್ದು ಗ್ಲೋಬಲ್ ಪ್ರಾಬ್ಲಮ್. ಎಲ್ಲೇ ಹೋದರೂ ಸಿವಿಲ್ ಇಂಜಿನಿಯರ್ಸ್ ಬೇರೆಯವ್ರನ್ನ ನಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಬಿಟ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಒಂದು ನಮ್ಮ ವಾಯ್ಸ್ನ ರೈಟ್ ಪ್ಲಾಟ್ಫಾರ್ಮಲ್ಲಿ ರೈಸ್ ಮಾಡ್ತಾ ಇಲ್ಲ. ನಾವು ಸಿವಿಲ್ ಇಂಜಿನಿಯರಿಂಗ್ ಡಿಸಿಷನ್ ಏನಾದರೂ ಆಗಬೇಕು ಅಂದರೆ ಸಿವಿಲ್ ಇಂಜಿನಿಯರ್ಸ್ ಮುಂದೆ ಬಂದು ಡಿಸಿಷನ್ ತೊಗೋಬೇಕು. ಬೇರೆ ಯಾರೋ ಡಿಸಿಷನ್ ತೊಗೊಂಡು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಒಂದು ಮನೋಭಾವನ ನಮ್ಮ ಮನಸ್ಸಿಂದ ತೆಗೆದು ಬಿಸಾಕಬೇಕು.
ಸೊ ಅದು ಯಾವತ್ತುವರೆಗೂ ಆಗಲ್ವೋ ಅಲ್ಲಿವರೆಗೂ ನಾವು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋ ಥರನೇ ಇರ್ತೀವಿ. ಸಿವಿಲ್ ಇಂಜಿನಿಯರಿಂಗ್ ಅಂತಂದಾಗ ಓದಿ ಒಂದು ವೃತ್ತಿ ಅಂತ ನಾವು ಶುರು ಮಾಡಿದ್ಮೇಲೆ ನಮ್ಮ ಕೆಲಸನ ಬೇರೆಯವ್ರಿಗೆ ಮಾಡೋದಕ್ಕೆ ಬಿಡಬಾರ್ದು ಅಂತ ಅಷ್ಟೇ. ಅವ್ರವ್ರ ಕೆಲಸ ಅವ್ರವ್ರು ಮಾಡಲಿ, ಆಗ ಒಂದು ಒಳ್ಳೆ ಸಮಾಜ ಆಗುತ್ತೆ. ಸಮಾಜಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಚೆನ್ನಾಗಿ ಡಿಸೈನ್ ಆಗುತ್ತೆ. ಅದಕ್ಕೆ 100 ವರ್ಷ ಬಾಳಿಕೆ ಬರೋ ಥರ ಸ್ಟ್ರಕ್ಚರ್ಸ್ ಬರುತ್ತೆ, ಸಮಾಜಕ್ಕೆ ಒಳ್ಳೆಯದಾಗತ್ತೆ. ಈ ದೃಷ್ಟಿಯಿಂದ ಈ ಒಂದೆಲ್ಲ ಪ್ರಯತ್ನಗಳು ಮಾಡಿದ್ದೀವಿ. ಯಾವಾಗಲೂ ಒಂದು ಸಾರಿ ನಾನು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪ್ರೆಸಿಡೆಂಟ್ ಆಗಿರೋ ಟೈಮಲ್ಲಿ ಒಂದು ಪಬ್ಲಿಕ್ ನೋಟಿಸ್ ಅಂತ ಹಾಕಿದ್ವಿ. ಏನಂದರೆ ನಮ್ಮ ಕೆಲಸ ನಾವೇ ಮಾಡ್ತೀವಿ, ನಿಮ್ಮ ಕೆಲಸ ನೀವು ಮಾಡಿ ಅಂತ. ಎಷ್ಟು ಅಪೋಸಿಷನ್ ಬಂತು, ಕಂಟೆಂಪ್ಟ್ ಆಫ್ ಕೋರ್ಟ್ವರೆಗೂ ಹೊಟ್ಟೋದ್ರು. ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿದಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್. ಹೇಗಿದೆ ನೋಡಿ ಸಿಚುವೇಶನ್. ಸೊ ಆ ಒಂದು ಸ್ಥಿತಿ ಮುಟ್ಬಿಟ್ಟಿದ್ವಿ. ಸೊ ಹಾಗಾಗಿ ಈ ಒಂದು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು, ನಮ್ಮ ಕೆಲಸನ ನಮ್ಮ ಡಿಸಿಷನ್ಸ್ನ ನಾವು ತಗೊಳ್ಳೋವರೆಗೂ ಇದು ಚೇಂಜ್ ಆಗಲ್ಲ. ಹಾಗಾಗಿ ಈ ಒಂದು ಆ್ಯಕ್ಟ್ ಏನಿದೆ, ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಆ್ಯಕ್ಟು, ಇದೆಲ್ಲದಕ್ಕೆ ಫಸ್ಟ್ ಸ್ಟೆಪ್. ಸೊ ಇನ್ನು ಮುಂದೆ ನಾವು ಇದೇ ಡೈರೆಕ್ಷನಲ್ಲಿ ಹೋಗಬೇಕು ಅಂತಂದರೆ ನಾವೆಲ್ಲ ಒಟ್ಟಾಗಿ ಕಾರ್ಯಕ್ರಮ ಮಾಡಿಕೊಂಡು ಇದನ್ನು ಆ್ಯಕ್ಟನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಮುಂದೆ ಹೋಗಬೇಕು. ಅದಕ್ಕೋಸ್ಕರ ಇವತ್ತು ನಿಮ್ಮ ಒಂದು ಸೆಂಟ್ರಲ್ಲಿ ನೀವು ಇಷ್ಟೊಂದು ಜನ ಎಲ್ಲ ಸೇರಿ ಇಷ್ಟೊಂದು ನಂಗೆ ಖುಷಿ ಆಗುತ್ತೆ. ಪ್ರೊಸೆಷನ್ನು ಇದೆಲ್ಲ ಹೋದಾಗ ಪ್ರೊಸೆಷನಲ್ಲಿ ಒಬ್ಬರು ಮಾತಾಡ್ತಿದ್ರು, ಯಾರು ನೀವು ಮಾತಾಡ್ತಿದ್ದು ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಸೊ ನಿದ್ದೆ ಹೋಗೋರ್ನೆಲ್ಲ ಎಬ್ಬಿಸಿ ನಾವೆಲ್ಲ ಇದನ್ನು ಮುಂದೆ ತೊಗೊಂಡು ಹೋಗಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಬರೀ ಸಿವಿಲ್ ಇಂಜಿನಿಯರ್ಸ್ಗೆಲ್ಲ, ಇಂಜಿನಿಯರಿಂಗ್ ಯಾವ ಪ್ರೊಫೆಷನ್ಸ್ಗೂ ಬಿಲ್ ಇಲ್ಲ. ಮೆಕ್ಯಾನಿಕಲ್ ಇರ್ಬೋದು, ಇನ್ನೊಬ್ರು ಇರ್ಬೋದು. ಸೊ ಇಂಜಿನಿಯರ್ಸು ನೇಷನ್ ಬಿಲ್ಡರ್ಸ್ ಅಂತ ಹೇಳ್ತೀವಿ ನಾವು. ಈವನ್ ನಾನು ಹೇಳಿದ್ನಲ್ಲ, ವಿಷನ್ 2025 ಅಂತ ಅಮೇರಿಕನ್ ಸೊಸೈಟಿ ಆಫ್ ಸಿವಿಲ್ ಇಂಜಿನಿಯರ್ಸಲ್ಲಿ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ ಅಂತಂದರೆ, ಸಿವಿಲ್ ಇಂಜಿನಿಯರ್ಸ್ ಆರ್ ನೇಷನ್ ಬಿಲ್ಡರ್ಸ್, ದೇ ಹ್ಯಾವ್ ಟು ಟೇಕ್ ದಿ ಲೀಡ್, ದೇ ಹ್ಯಾವ್ ಟು ಟೇಕ್ ಆಲ್ ಅದರ್ ಪ್ರೊಫೆಷನ್ಸ್ ಟುಗೆದರ್ ಆ್ಯಂಡ್ ಲೀಡ್ ದಿ ಪ್ರೊಫೆಷನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಿವಿಲ್ ಇಂಜಿನಿಯರ್ಸ್ ಆರ್ ದಿ ಫಸ್ಟ್, we are the nation builders, we have to take other professions together and we have to lead the engineering profession ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಹೆಚ್ಚು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.